ಚಂದನಪುರ ಎಂಬ ಸಣ್ಣ ಗ್ರಾಮದಲ್ಲಿ ಬಡತನದ ನೆರಳಿನಲ್ಲಿ ಬದುಕುತ್ತಿದ್ದ ಒಂದು ಕುಟುಂಬವಿತ್ತು. ಆ ಮನೆಯ ಮುಖ್ಯಸ್ಥನು ಮಾಧವ ಮತ್ತು ಅವನ ಹೆಂಡತಿ ಭಾಗ್ಯವತಿ. ಮಾಧವ, ಈ ಖಾಲಿ ಪಾತ್ರೆಗಳ ಕಡೆಗೂ ಒಮ್ಮೆ ನಿನ್ನ ಗಮನ ಹರಿಸು. ನಾವು ಇನ್ನೆಷ್ಟು ಕಾಲ ಕೇವಲ ನಿರೀಕ್ಷೆಗಳ ಮೇಲೆ ಬದುಕಬೇಕು? ಇಡೀ ಗ್ರಾಮದಲ್ಲಿ ನಮ್ಮಂಥ ದುರ್ಭಾಗ್ಯ ಮನೆಯೇ ಇಲ್ಲ. ತಿಂಗಳಲ್ಲಿ 15 ದಿನ ಚುಲ್ಲೆ ಕೇವಲ ಬೂದಿ ಉಗುಳ್ತದೆ. ಪಕ್ಕದ ಮನೆಯವರು ಹೊಸ ಬಟ್ಟೆ, ಆಭರಣಗಳ ಬಗ್ಗೆ ಮಾತನಾಡ್ತಾರೆ. ನಾನು ಇಲ್ಲಿ 2 ಹೊತ್ತಿನ ಊಟಕ್ಕೂ ತವಕ್ಸುತ್ತಿದ್ದೇನೆ. ಭಾಗ್ಯವತಿ, ನಿನಗೆ ಗೊತ್ತಿದೆ, ನಾನು ಶ್ರಮದಲ್ಲಿ ಯಾವತ್ತೂ ಕೊರತೆ ಬಿಡೋದಿಲ್ಲ. ಬೆಳಿಗ್ಗೆ ಸೂರ್ಯೋದಯಕ್ಕೂ ಮೊದಲು ಕಾಡಿಗೆ ಹೋಗ್ತೇನೆ. ಸಂಜೆ ಭಾರ ಹೊತ್ತು ಮರಡುತ್ತೇನೆ. ಮರ ಕಡಿಯುವುದೇ ನಮ್ಮ ಜೀವನ. ಕಾಲ ಕೆಟ್ಟಿದೆ, ಆದರೆ ಶ್ರಮದ ಫಲ ಒಂದು ದಿನ ಸಿಗುತ್ತದೆ. ಇಂದು ನಾನು ಕಾಡಿನ ಇನ್ನೊಂದು ಭಾಗಕ್ಕೆ ಹೋಗ್ತೇನೆ. ಸ್ವಲ್ಪ ಸಹನೆ ಇಡು. ಸಹನೆಯ? ಕಳೆದ 10 ವರ್ಷಗಳಿಂದ ನಾನು ಸಹನೆಯನ್ನೇ ಕುಡಿಯುತ್ತಿದ್ದೇನೆ ಮಾಧವ. ನಿನ್ನ ಮಾತುಗಳು ಈಗ ನೋವು ಕೊಡುತ್ತಿವೆ, ಸಮಾಧಾನವಲ್ಲ. ನೀನು ಬೇರೆ ಕೆಲಸ ಹುಡುಕು. ಜಮೀನ್ದಾರನ ಬಳಿ ಹೋಗು ಅಥವಾ ನಗರಕ್ಕೆ ಹೋಗು. ನಾನಿನ್ನೂ ಹಸಿವು ಸಹಿಸಲಾರೆ. ಸರಿ ಭಾಗ್ಯವತಿ, ನಿನಗೆ ನನ್ನ ಶ್ರಮ ಸಾಲದು ಅಂದ್ರೆ ನಾನು ಬೇರೆ ಕೆಲಸ ಹುಡುಕ್ತೇನೆ. ನಿನ್ನ ಕಣ್ಣಲ್ಲಿ ದುಃಖ ನೋಡಲು ನನಗೆ ಇಷ್ಟವಿಲ್ಲ. ಇಂದು ಹೇಗಾದರೂ ಕಳೆಯು. ಸಂಜೆ ಒಳ್ಳೆಯ ಸುದ್ದಿಯೊಂದಿಗೆ ಬರುತ್ತೇನೆ. ನಿನ್ನ ನಗು, ಅದೇ ನನ್ನ ಸಂಪತ್ತು. ಅಷ್ಟರಲ್ಲಿ ಬಾಗಿಲಿಗೆ ತಟ್ಟುವ ಶಬ್ದವಾಯಿತು. ಮಾಧವ ಆ ಶಬ್ದ ಕೇಳಿ ಬಾಗಿಲನ್ನು ತೆರೆಯಲು ಹೊರಟನು. ಬಾಗಿಲನ್ನು ತೆಗೆದ ತಕ್ಷಣ ಬಾಗಿಲ ಬಳಿ ಒಬ್ಬ ವೃದ್ಧ ಸಾಧು ನಿಂತಿದ್ದ. ಅವನ ಮುಖ ಶಾಂತವಾಗಿತ್ತು, ಕಣ್ಣುಗಳು ತೇಜಸ್ವಿಯಾಗಿದ್ದವು. ಆದರೆ ಅವನ ದೇಹ ತುಂಬ ದುರ್ಬಲವಾಗಿತ್ತು. ಮಗನೇ, ಈ ದಾಹದಿಂದ ಬಳಲುತ್ತಿರುವ ಪ್ರಯಾಣಿಕನಿಗೆ ಸ್ವಲ್ಪ ತಂಪಾದ ನೀರು ಸಿಗಬಹುದೇ? ನಾನು ಮೈಲಿಗಳಷ್ಟು ದೂರ ನಡೆದು ಬಂದಿದ್ದೇನೆ. ಈಗ ನನ್ನ ದೇಹ ಸಹಕರಿಸುತ್ತಿಲ್ಲ. ಕಂಠ ಒಣಗಿ ಹೋಗಿದೆ. ಕಾಲುಗಳಲ್ಲಿ ಗುಳ್ಳೆಗಳು ಬಂದಿವೆ. ನಿಮ್ಮ ಬಳಿ ಸ್ವಲ್ಪ ಅನ್ನವಿದ್ದರೆ ಈ ವೃದ್ಧನಿಗೆ ದಾನ ಮಾಡು. ನನಗೆ ಯಾವುದೇ ರಾಜಮರ್ಯಾದೆಯ ಭೋಜನ ಬೇಡ. ಒಂದು ತುಂಡು ಅನ್ನ ಸಾಕು. ನಾನು ನನ್ನ ಪ್ರಯಾಣ ಮುಂದುವರಿಸಬಹುದು. ದೇವರು ನಿನ್ನ ಸೇವೆಯನ್ನು ಸ್ವೀಕರಿಸಿ ನಿನ್ನ ಮನೆಯ ಭಂಡಾರವನ್ನು ಸದಾ ತುಂಬಿರಲಿ. ಪ್ರಣಾಮ ಮಹಾತ್ಮಾಜಿ. ನೀವು ನನ್ನ ಬಾಗಿಲಿಗೆ ಬಂದಿರುವುದು ನನ್ನ ಭಾಗ್ಯ. ಆದರೆ ನಾನು ನಿಮಗೆ ಏನು ಕೊಡಲಿ? ನಮ್ಮ ಬಳಿ ಒಂದು ಕಣ ಅನ್ನವೂ ಇಲ್ಲ. ನಾವು ನಿನ್ನೆಂದಿನಿಂದಲೇ ಹಸಿವಿನಿಂದಿದ್ದೇವೆ. ನನ್ನ ಗುಡಿಸಲಿನಲ್ಲಿ ಖಾಲಿ ಪಾತ್ರೆಗಳು ಮತ್ತು ಬಡತನ ಮಾತ್ರವಿದೆ. ಆದರೆ ನಾನು ನಿಮ್ಮನ್ನು ದಾಹದಿಂದ ಬಿಡುವುದಿಲ್ಲ. ನಾನು ಈಗಲೇ ಒಳಗೆ ಹೋಗಿ ತಂಪಾದ ನೀರು ತರುತ್ತೇನೆ. ಆಹಾರ ಕೊಡಲಾಗದಿರುವುದಕ್ಕೆ ನನಗೆ ತುಂಬಾ ವಿಷಾದ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಮಗನೇ, ದುಃಖ ಪಡಬೇಡ. ದಾನ ಮಾಡಲು ಹಣವಲ್ಲ, ಮನಸ್ಸು ಬೇಕು. ನಿನ್ನ ಕಣ್ಣುಗಳಲ್ಲಿರುವ ಕರುಣೆ ಯಾವುದೇ ಶಗ್ರಸ ಭೋಜನಕ್ಕಿಂತ ಹೆಚ್ಚು ತೃಪ್ತಿ ನೀಡುತ್ತದೆ. ನೀನು ನೀರು ತಂದುಕೊಡು, ಅದು ನನಗೆ ಅಮೃತದಂತಿರುತ್ತದೆ. ಮಾನವನ ನಿಜ ಸ್ವಭಾವ ಅವನ ಕೊರತೆಯಲ್ಲಿ ಗೊತ್ತಾಗುತ್ತದೆ. ನೀನು ಕೊರತೆಯಲ್ಲಿದ್ದರೂ ಅತಿಥಿ ಸತ್ಕಾರವನ್ನು ನೆರವೇರಿಸಿದ್ದೀಯಾ? ಹೋಗು ಮಗನೇ, ನೀರು ತಂದುಕೊಡು. ನಾನು ಇಲ್ಲಿ ನಿನ್ನನ್ನು ಕಾಯುತ್ತಿದ್ದೇನೆ. ನಿನ್ನ ಸರಳತೆ ನನ್ನ ಮನಸ್ಸನ್ನು ಗೆದ್ದಿದೆ. ಮಾಧವನು ಯೋಗಿಗೆ ನೀರು ಕೊಟ್ಟ ತಕ್ಷಣ ಯೋಗಿಯ ಮುಖ ಪ್ರಕಾಶಮಾನವಾಯಿತು. ಮಾಧವ, ನಿನ್ನ ಸೇವಾಭಾವದಿಂದ ನಾನು ಬಹಳ ಸಂತೋಷಪಟ್ಟಿದ್ದೇನೆ. ನಾನು ನಿನಗೆ 3 ವರಗಳನ್ನು ಕೊಡುತ್ತೇನೆ. ಸಾಮಾನ್ಯ ಮನುಷ್ಯರಿಗೆ ಸಿಗದಂತಹ ವರಗಳು ಇವು. ನೀನು ಏನು ಕೇಳಿದರೂ ಅದು ನಿಜವಾಗುತ್ತದೆ. ಈಗ ನಿನ್ನ ಮೊದಲ ಇಚ್ಛೆಯನ್ನು ಹೇಳು. ಆದರೆ ನೆನಪಿರಲಿ, ವರಗಳನ್ನು ಜಾಣ್ಮೆಯಿಂದ ಬಳಸಬೇಕು. ಧನ, ವೈಭವ, ಆಯುಷ್ಯ ಅಥವಾ ಶಕ್ತಿ, ನೀನು ಏನನ್ನಾದರೂ ಕೇಳಬಹುದು. ಹೇಳು, ನಿನ್ನ ಮೊದಲ ಅಭಿಲಾಷೆ ಏನು? ಮಹಾತ್ಮಾಜಿ, ನೀವು ನನಗೆ ದೊಡ್ಡ ಪರೀಕ್ಷೆ ಕೊಟ್ಟಿದ್ದೀರಿ. ನನಗೆ ಬಹಳಷ್ಟು ಬೇಕಿದೆ. ಆದರೆ ನಾನು ನನ್ನ ಬುದ್ಧಿಯನ್ನು ಬಳಸುತ್ತೇನೆ. ನನ್ನ ಮೊದಲ ವರ ಈ ನನ್ನ ಕುಲ್ಹಾಡಿ. ಇದನ್ನು ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತೇನೆ. ಯಾರಾದರೂ ಇದನ್ನು ಹಿಡಿದರೆ ಅವರು ನನ್ನ ಅನುಮತಿಯಿಲ್ಲದೆ ಅದನ್ನು ಬಿಡಲಾಗದಂತಿರಲಿ ಮತ್ತು ಅವರು ಅದನ್ನು ಬಳಸಲು ಪ್ರಾರಂಭಿಸಿದರೆ ನಾನು ನಿಲ್ಲಿಸು ಎಂದು ಹೇಳುವವರೆಗೂ ನಿಲ್ಲಬಾರದು. ನೀವು ಇದನ್ನು ನೀಡಬಹುದೇ?
ನನಗೆ ಇದು ತುಂಬಾ ಉಪಯುಕ್ತವಾಗುತ್ತದೆ ಎಂದು ಅನಿಸುತ್ತದೆ. ವಿಚಿತ್ರವಾದ ಬೇಡಿಕೆ, ಆದರೆ ನನ್ನ ವಚನದಂತೆ ತಥಾಸ್ತು. ಇಂದಿನಿಂದ ನಿನ್ನ ಕುಲ್ಹಾಡಿ ನಿನ್ನ ಆದೇಶಕ್ಕೆ ಬದ್ಧವಾಗಿದೆ. ಇನ್ನು ಸಮಯ ವ್ಯರ್ಥ ಮಾಡದೆ ನಿನ್ನ ಎರಡನೇ ಇಚ್ಛೆಯನ್ನು ಹೇಳು. ನೆನಪಿರಲಿ, ನಿನಗೆ ಇನ್ನೂ 2 ಅವಕಾಶಗಳು ಮಾತ್ರ ಉಳಿದಿವೆ. ನಿನಗೆ ಬಂಗಾರದ ಗಣಿ ಬೇಕೆ ಅಥವಾ ಮೋಡಗಳನ್ನು ಮುಟ್ಟುವಂತಹ ಅರಮನೆ ಬೇಕೆ? ಲೋಕದ ಎಲ್ಲ ಸುಖ ಸೌಲಭ್ಯಗಳು ನಿನ್ನ ಕಾಲಡಿಯಲ್ಲಿ ಇರಬಹುದು. ಒಮ್ಮೆ ನಿನ್ನ ಮನಸ್ಸಿನ ಮಾತು ಹೇಳು, ಅದ್ಭುತವನ್ನು ನೋಡು. ಮಹಾರಾಜ, ಎರಡನೇ ಇಚ್ಛೆಯಾಗಿ ನಾನು ಈ ಹಳೆಯ ಮರದ ಕುರ್ಚಿಯನ್ನು ಆಯ್ಕೆ ಮಾಡುತ್ತೇನೆ. ನನ್ನ ಇಚ್ಛೆ ಏನೆಂದರೆ, ಯಾರು ಈ ಕುರ್ಚಿಯಲ್ಲಿ ಒಮ್ಮೆ ಕೂತರೂ ನನ್ನ ಅನುಮತಿ ಇಲ್ಲದೆ ಅವರು ಅಲ್ಲಿಂದ ಎದ್ದು ಹೋಗಲಾಗದಂತೆ ಇರಬೇಕು. ಅವರು ಈ ಕುರ್ಚಿಗೆ ಕಲ್ಲಿನ ಮೇಲೆ ಕೆತ್ತಿದ ರೇಖೆಯಂತೆ ಅಂಟಿಕೊಂಡಿರಬೇಕು. ಎಷ್ಟೇ ಬಲಿಷ್ಠನಾದರೂ ನನ್ನ ಅನುಮತಿ ಇಲ್ಲದೆ ಅವನು ಎದ್ದೇಳಲು ಸಾಧ್ಯವಾಗಬಾರದು. ಇದೇ ನನ್ನ ಎರಡನೇ ವಿನಂತಿ. ನನಗೆ ನಂಬಿಕೆ ಇದೆ, ನೀವು ಈ ಇಚ್ಛೆಯನ್ನು ನೆರವೇರಿಸುತ್ತೀರಿ. ಮಾಧವ, ನಿನ್ನ ಯೋಚನೆ ಸಾಮಾನ್ಯ ಮನುಷ್ಯನಂತಿಲ್ಲ. ಈ ವರವೂ ನಿನಗೆ ಸಿಕ್ಕಿತು, ತಥಾಸ್ತು. ಇದೀಗ ಕೊನೆಯದು, 3ನೇ ಇಚ್ಛೆ. ಚೆನ್ನಾಗಿ ಯೋಚಿಸು. ನೀನು ನಿನ್ನ ಬಡತನವನ್ನು ಸದಾಕಾಲಕ್ಕೆ ದೂರ ಮಾಡಲು ಇಷ್ಟಪಡುವುದಿಲ್ಲವೇ? ಅಥವಾ ದೀರ್ಘ ಆಯುಷ್ಯ, ಆರೋಗ್ಯಕರ ದೇಹ ಬೇಕೆಂದುಕೊಳ್ಳುವುದಿಲ್ಲವೇ? ಇದು ನಿನ್ನ ಅಂತಿಮ ಅವಕಾಶ. ಇದರ ನಂತರ ನಾನು ಅದೆಲ್ಲಿಂದ ಅಂತರ್ಧಾನವಾಗುತ್ತೇನೆ ಮತ್ತು ಮತ್ತೆ ನಿನ್ನ ಮುಂದೆ ಕಾಣಿಸಿಕೊಳ್ಳುವುದಿಲ್ಲ. ನಿನ್ನ 3ನೇ ಇಚ್ಛೆಯನ್ನು ಹೇಳು ಮತ್ತು ನಿನ್ನ ಭಾಗ್ಯವನ್ನು ನೀನೇ ನಿರ್ಧರಿಸು. ಮಹಾತ್ಮಾಜಿ, 3ನೇ ಇಚ್ಛೆಯಾಗಿ ನಾನು ಈ ಹಳೆಯ ಚರ್ಮದ ಚೀಲವನ್ನು ಆಯ್ಕೆ ಮಾಡುತ್ತೇನೆ. ಈ ಚೀಲದೊಳಗೆ ನಾನು ಏನನ್ನೇ ಇಟ್ಟರೂ, ಅದು ವಸ್ತುವಾಗಲಿ, ಬಂಗಾರವಾಗಲಿ ಅಥವಾ ಜೀವಂತ ಪ್ರಾಣಿಯಾಗಲಿ, ನನ್ನ ಹೊರತು ಬೇರೆ ಯಾರಿಗೂ ಅದನ್ನು ಹೊರತೆಗೆದುಕೊಳ್ಳಲು ಸಾಧ್ಯವಾಗಬಾರದು. ಅದು ನನ್ನ ಅನುಮತಿ ಇಲ್ಲದೆ ಚೀಲದೊಳಗೆ ಬಂಧಿತವಾಗಿರಬೇಕು. ಇದೇ ನನ್ನ ಕೊನೆಯ ಬೇಡಿಕೆ. ಮಾಧವ, ನಿನ್ನ ಯೋಚನೆಗಳು ನಿಜಕ್ಕೂ ವಿಭಿನ್ನ. ನಿನ್ನ ಬೇಡಿಕೆಗಳು ವಿಚಿತ್ರವಾಗಿದ್ದರೂ ನನ್ನ ವಚನದಂತೆ ತಥಾಸ್ತು. ನಿನ್ನ 3 ವರಗಳು ನೆರವೇರಿವೆ. ನೆನಪಿಟ್ಟುಕೋ, ವರಗಳು ಸರಿಯಾದ ಸಮಯದಲ್ಲಿ ಸರಿಯಾಗಿ ಬಳಸಿದಾಗ ಮಾತ್ರ ಉಪಯೋಗವಾಗುತ್ತವೆ. ಸಾಧುಬಾಬಾ ಹೋಗುತ್ತಿದ್ದಂತೆಯೇ ಇಷ್ಟು ಹೊತ್ತು ಮೌನವಾಗಿ ಎಲ್ಲವನ್ನೂ ಕೇಳುತ್ತಿದ್ದ ಭಾಗ್ಯವಂತಿ ಜ್ವಾಲಾಮುಖಿಯಂತೆ ಸಿಡಿದುಬಿಟ್ಟಳು. ಅವಳಿಗೆ ಮಾಧವ ತನ್ನ ಮೂರ್ಖತನದಿಂದ ಬಂಗಾರಗ ಭವಿಷ್ಯವನ್ನೇ ಬಲಿಕೊಟ್ಟಂತೆ ಅನಿಸಿತು. ವಾಹ್ ಮಾಧವ, ಎಂಥ ಅದ್ಭುತ ಬುದ್ಧಿವಂತಿಕೆ ತೋರಿಸಿದ್ದೀರಾ! ದೇವರು ಸ್ವತಃ ನಿಮ್ಮ ಬಾಗಿಲಿಗೆ ಬಂದು ಧನ ಕೇಳು, ಸುಖ ಕೇಳು ಅಂತ ಹೇಳಿದ್ರು. ಆದರೆ ನೀವೇನ್ ಕೇಳಿದ್ರು? ಕುಲ್ಹಾಡಿ, ಕುರ್ಚಿ ಮತ್ತು ಚೀಲ. ಈ ಜೀವವಿಲ್ಲದ ವಸ್ತುಗಳಿಂದ ನನ್ನ ಹೊಟ್ಟೆ ತುಂಬುತ್ತದೆಯಾ? ಈ ವರಗಳಿಂದ ನಮ್ಮ ಮನೆಗೆ ಗಟ್ಟಿ ಮೇಲ್ಚಾವಣಿ ಬರುತ್ತದೆಯಾ? ನಾನಿಲ್ಲಿ 1 ಕಣ ಅನ್ನಕ್ಕೂ ತವಕಿಸುತ್ತಿದ್ದೇನೆ, ಆದರೆ ನೀವು ವ್ಯರ್ಥವಾದ ವರಗಳನ್ನ ಕೇಳಿದ್ದೀರಾ. ಇಂದು ನೀವು ಸಾಬೀತು ಮಾಡಿದ್ದೀರಿ, ನೀವೆಂದಿಗೂ ಪ್ರಗತಿ ಸಾಧಿಸಲಾರಿರಿ. ಅಯ್ಯೋ, ಆ ವರಗಳನ್ನ ಕೇಳುವ ಅವಕಾಶ ನನಗೆ ಸಿಕ್ಕಿದ್ರೆ ನಾನೀ ಗುಡಿಸಲನ್ನೇ ಅರಮನೆಯಾಗಿ ಮಾಡುತ್ತಿದ್ದೆ. ಭಾಗ್ಯವಂತಿ, ನೀನು ನೋಡುತ್ತಿರುವುದು ಸಾಮಾನ್ಯ ವಸ್ತುಗಳು ಮಾತ್ರ. ಆದರೆ ನಾನು ನೋಡುತ್ತಿರುವುದು ಒಂದು ರಕ್ಷಣಾ ಕವಚ. ಕೆಲವೊಮ್ಮೆ ನೇರವಾಗಿ ಕೇಳಿದ ಹಣ ಹೆಚ್ಚು ಕಾಲ ಉಳಿಯುವುದಿಲ್ಲ, ಆದರೆ ಬುದ್ಧಿಯಿಂದ ಗಳಿಸಿದ ಸಂಪತ್ತು ಸದಾ ನಮ್ಮ ಜೊತೆ ಇರುತ್ತದೆ. ನೀನು ನನ್ನ ಮೇಲೆ ನಂಬಿಕೆ ಇಡು. ಈ 3 ವರಗಳು ನಮಗೆ ನೀನು ಬಯಸುವ ಎಲ್ಲವನ್ನೂ ಕೊಡುತ್ತವೆ. ನಾನು ಕೇಳಿದ ವರಗಳ ಹಿಂದೆ ಒಂದು ಆಳವಾದ ರಹಸ್ಯ ಇದೆ. ಸಮಯ ಬಂದಾಗ ನಿನಗೆ ಅರ್ಥವಾಗುತ್ತದೆ. ಈಗ ಸ್ವಲ್ಪ ಶಾಂತವಾಗು, ಏಕೆಂದರೆ ಮುಂದೆ ದೊಡ್ಡ ಸವಾಲುಗಳು ಬರುತ್ತಿವೆ. ಪತ್ನಿಯ ಮಾತುಗಳಿಂದ ನೋವಿಗೆ ಒಳಗಾದ ಮಾಧವ ತನ್ನ ಹಳೆಯ ಕೊಡಲಿಯನ್ನು ಭುಜದ ಮೇಲೆ ಇಟ್ಟುಕೊಂಡು ಚಂದನಪುರದ ಅತ್ಯಂತ ದಟ್ಟ ಮತ್ತು ಭಯಾನಕ ಕಾಡಿನ ಕಡೆಗೆ ಹೊರಟನು. ಮಧ್ಯಾಹ್ನದ ಕಿಡಿಗೇಡಿತನದ ಬಿಸಿಲು ಮರಗಳ ದಟ್ಟ ನೆರಳನ್ನು ಚೀರಲು ಪ್ರಯತ್ನಿಸುತ್ತಿತ್ತು. ಮಾಧವ ಒಬ್ಬ ಹಳೆಯ ಆಲದ ಮರದ ಕೆಳಗೆ ಕುಳಿತನು. ಅವನ ಮನಸ್ಸು ಅಶಾಂತವಾಗಿತ್ತು. ಹೊಟ್ಟೆಯಲ್ಲಿ ಹಸಿವಿನ ಅಗ್ನಿ ಹೊತ್ತಿ ಉರಿಯುತ್ತಿತ್ತು. ಅವನಿಗೆ ತಾನೇ ತಪ್ಪಾಗಿ ವರಗಳನ್ನು ಕೇಳಿದ್ದೇನೆ ಎಂಬ ಅನುಮಾನ ಬಂತು. ದೇವರೇ, ನನ್ನ ಭಾಗ್ಯದಲ್ಲಿ ಸದಾ ಸಂಕಷ್ಟಗಳೇ ಬರೆಯಲ್ಪಟ್ಟಿವೆಯಾ? ಭಾಗ್ಯವಂತಿ ಸರಿಯೇ ಹೇಳಿದಳು.
ನಾನು ಆ ಮಹಾತ್ಮರಿಂದ ಚಿನ್ನದ ನಾಣ್ಯಗಳನ್ನು ಕೇಳಿದ್ದರೆ ಇಂದು ಹೀಗೆ ಅಲೆದಾಡಬೇಕಾಗುತ್ತಿರಲಿಲ್ಲ. ಹೊಟ್ಟೆಯಲ್ಲಿ ಒಂದು ಕಣ ಅನ್ನವೂ ಇಲ್ಲ. ಕಾಡಿನಲ್ಲಿ ಕೂಡ ಈಗ ಒಣಕಟ್ಟಿಗೆ ಸಿಗುವುದೇ ಕಷ್ಟವಾಗಿದೆ. ಈ ಮರಗಳೇ ನನ್ನ ಬಡತನವನ್ನು ಹಾಸ್ಯ ಮಾಡುತ್ತಿರುವಂತೆ ಕಾಣುತ್ತಿವೆ. ನಾನು ಯಾವ ಮುಖದಿಂದ ಮನೆಗೆ ಹಿಂತಿರುಗಬೇಕು? ಅಲ್ಲಿ ಖಾಲಿ ಪಾತ್ರಗಳು ಮತ್ತು ಪತ್ನಿಯ ಆಳಲುಗಳು ನನ್ನನ್ನು ಕಾಯುತ್ತಿವೆ. ಅಷ್ಟರಲ್ಲಿ ಗಿಡಗಂಟಿಗಳ ಹಿಂದಿನಿಂದ ಒಂದು ವಿಚಿತ್ರ ವೃದ್ಧನು ಹೊರಬಂದ. ಅವನ ಮುಖದಲ್ಲಿ ಒಂದು ಕಪಟ ನಗು ಇತ್ತು. ಅವನು ನಿಧಾನವಾಗಿ ಮಾಧವನ ಕಡೆಗೆ ನಡೆದು ಬರತೊಡಗಿದ. ಮಾಧವ ಗಮನಿಸಿದ, ಆ ವೃದ್ಧನ ಹೆಜ್ಜೆಗಳ ಶಬ್ದ ಸಾಮಾನ್ಯವಾಗಿರಲಿಲ್ಲ. ಅವನು ಕೆಳಗೆ ನೋಡಿದಾಗ ಅವನ ಹೃದಯವೇ ನಿಂತಂತಾಯಿತು. ಆ ವೃದ್ಧನ ಕಾಲುಗಳು ಮನುಷ್ಯರಂತೆ ಇರಲಿಲ್ಲ, ಮೇಕೆಯ ಖುರಗಳಂತೆ ಇತ್ತು. ಓ ಯುವಕನೇ, ಇಷ್ಟು ದುಃಖದಿಂದ ಈ ನಿರ್ಜನ ಕಾಡಿನಲ್ಲಿ ಏಕೆ ಕುಳಿತಿದ್ದೀಯಾ? ನಿನ್ನ ನಿಟ್ಟುಸಿರುಗಳು ಈ ಕಾಡಿನ ಎಲೆಗಳಂದೇ ಒಣಗಿಸುತ್ತಿವೆ. ಏನಾಯಿತು? ನಿನ್ನ ಹೆಂಡತಿ ನಿನ್ನನ್ನು ಮನದಿಂದ ಹೊರಹಾಕಿದಳಾ? ಇಲ್ಲವೇ ಈ ಬಡತನದ ಭೂತ ನಿನ್ನನ್ನು ಬಿಡುತ್ತಿಲ್ಲವೇ? ನೋಡು, ನಾನು ಈ ಕಾಡಿನ ಬಹಳ ಹಳೆಯ ನಿವಾಸಿ. ಜನರ ದುಃಖವನ್ನು ನಾನು ಅರಿಯಬಲ್ಲೆ. ನಿನ್ನ ಸ್ಥಿತಿಯನ್ನು ನೋಡಿ ನನಗೆ ನಿನ್ನ ಮೇಲೆ ಕರುಣೆ ಬರುತ್ತಿದೆ. ನೀನು ಇಷ್ಟಪಟ್ಟರೆ ನಿನ್ನ ಎಲ್ಲ ದಾರಿದ್ರ್ಯವನ್ನು ಒಂದು ಕ್ಷಣದಲ್ಲಿ ದೂರ ಮಾಡಬಹುದು. ಆದರೆ ಅದಕ್ಕಾಗಿ ನೀನು ನನ್ನ ಒಂದು ಸಣ್ಣ ಷರತ್ತು ಒಪ್ಪಬೇಕು. ಹೇಳು, ನೀನು ನಿನ್ನ ಭಾಗ್ಯವನ್ನು ಬದಲಾಯಿಸಲು ಬಯಸುತ್ತೀಯಾ? ಪ್ರಣಾಮ ಮಹಾನುಭಾವ. ನೀವು ಹಠಾತ್ತನೆ ಈ ದಟ್ಟ ಕಾಡಿನಲ್ಲಿ ಎಲ್ಲಿನಿಂದ ಬಂದಿರಿ? ಮತ್ತು ನಾನು ನನ್ನ ಹೆಂಡತಿಯ ಸಮಸ್ಯೆಯಿಂದ ಇಲ್ಲಿ ಕುಳಿತಿದ್ದೇನೆ ಎಂಬುದು ನಿಮಗೆ ಹೇಗೆ ಗೊತ್ತಾಯಿತು? ನಿಮ್ಮ ಮಾತುಗಳು ನನಗೆ ಸ್ವಲ್ಪ ವಿಚಿತ್ರವಾಗಿ ಕಾಣುತ್ತಿವೆ. ಮತ್ತು ನಿಮ್ಮ ಕಾಲುಗಳು, ನೀವು ಸಾಮಾನ್ಯ ಮನುಷ್ಯರಂತೆ ಕಾಣುತ್ತಿಲ್ಲ. ನೀವು ನಮ್ಮ ಹಿರಿಯರು ಹೇಳುತ್ತಿದ್ದ ಆ ಮಾಯಾ ರಾಕ್ಷಸನೇನಾ? ಜನರಿಗೆ ಲಾಲಸೆ ತೋರಿಸಿ ಅವರನ್ನೆಲ್ಲ ಕಳೆದುಕೊಳ್ಳುವಂತೆ ಮಾಡುವವನು? ನನಗೆ ನಿಮ್ಮೊಂದಿಗೆ ಮಾತನಾಡಲು ಭಯವಾಗುತ್ತಿದೆ. ಆದರೂ ದಯವಿಟ್ಟು ಹೇಳಿ, ನೀವು ಯಾರು ಮತ್ತು ನನ್ನಿಂದ ಏನು ಬಯಸುತ್ತೀರಿ? ಹಹಹಾ, ನೀನು ತುಂಬಾ ಚತುರನಾಗಿದ್ದೀಯ ಮರಕಡಿಯುವವನೇ. ಹೌದು, ನೀನು ಸರಿಯಾಗಿ ಗುರುತಿಸಿದ್ದೀಯ. ನಾನು ಈ ಮಾಯಾಲೋಕದ ಸ್ವಾಮಿ. ಆದರೆ ಭಯಪಡಬೇಡ, ನಾನು ನಿನ್ನಿಗೆ ಹಾನಿ ಮಾಡಲು ಬಂದಿಲ್ಲ. ನಿನ್ನ ಜೀವನವನ್ನು ಸಮೃದ್ಧಗೊಳಿಸಲು ಬಂದಿದ್ದೇನೆ. ನೋಡು, ನನ್ನ ಬಳಿ ಈ 3 ಚಿನ್ನದ ನಾಣ್ಯಗಳಿಂದ ತುಂಬಿದ ಚೀಲಗಳಿವೆ. ಇವನ್ನು ತೆಗೆದುಕೊಂಡು ಹೋಗು ಮತ್ತು ನಿನ್ನ ಹೆಂಡತಿಯ ಎಲ್ಲಾ ಕನಸುಗಳನ್ನು ನೆರವೇರಿಸು. ಉತ್ತಮವಾಗಿ ತಿನ್ನು, ಉತ್ತಮವಾಗಿ ಧರಿಸು ಮತ್ತು ಈ ಗುಡಿಸಿಲಿನ ಬದಲು ಅರಮನೆ ಕಟ್ಟಿಸು. ಬದಲಾಗಿ ನನಗೆ ಬೇಕಿರುವುದು ಒಂದೇ. ಇಂದಿನಿಂದ 1 ವರ್ಷವಾದ ನಂತರ ನೀನು ನನ್ನ ಜೊತೆ ನನ್ನ ಲೋಕಕ್ಕೆ ಬಂದು ನನ್ನ ಸೇವೆ ಮಾಡಬೇಕು. 1 ವರ್ಷ ಸಂಪೂರ್ಣ ಸ್ವಾತಂತ್ರ್ಯ ಮತ್ತು ಅಸೀಮ ಸಂಪತ್ತು. ಇದು ಕೆಟ್ಟ ಒಪ್ಪಂದ ಅಲ್ಲ, ಯೋಚಿಸು. ಮಾಧವನು ಈ ಶೈತಾನ ರಾಕ್ಷಸ ತನ್ನನ್ನು ಬಲೆಗೆ ಸೆಳೆಯಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಅರ್ಥಮಾಡಿಕೊಂಡನು. ಆದರೆ ಮನೆಯ ಬಡತನ ಮತ್ತು ಭಾಗ್ಯವಂತಿಯ ತಾಕೀತುಗಳನ್ನು ನೆನೆಸಿ ಅವನ ಮನಸ್ಸು ಅಲುಗಾಡಿತು. ಅವನು ಯೋಚಿಸಿದ, ಈಗಾಗಲೇ ಈ ಹಣವನ್ನು ತೆಗೆದುಕೊಳ್ಳೋಣ. ನಂತರ ನನ್ನ ವರಗಳ ಮೂಲಕ ಈ ರಾಕ್ಷಸನನ್ನ ಎದುರಿಸಬಹುದು. ಮಾಲೀಕ, ನಿಮ್ಮ ಮಾತು ಸರಿಯೇ ಇದೆ. ಪ್ರತಿದಿನ ಹಸಿವಿನಿಂದ ನರಳುವುದಕ್ಕಿಂತ 1 ವರ್ಷ ರಾಜರಂತೆ ಬದುಕುವುದು ಉತ್ತಮ. ನನ್ನ ಹೆಂಡತಿಗೆ ಯಾವಾಗಲೂ ನಾನು ಏನೂ ಮಾಡಲಾರೆ ಎಂದು ದೂರು ಇರುತ್ತದೆ. ಕನಿಷ್ಠ ಈ ಚಿನ್ನದ ನಾಣ್ಯಗಳಿಂದ ಅವಳಿಗೆ 1 ವರ್ಷದ ಸಂತೋಷ ಕೊಡಬಹುದು. ಆದರೆ ನನಗೆ ಒಂದು ಭಯ ಇದೆ. 1 ವರ್ಷದ ನಂತರ ನೀವು ನನ್ನನ್ನು ಕರೆದುಕೊಂಡು ಹೋಗುವಾಗ ನನ್ನ ಹೆಂಡತಿ ಮತ್ತು ಮಕ್ಕಳಿಗೆ ಏನಾಗ್ತದೆ? ಆದರೂ ಏನಾಗಬೇಕೋ ಆಗಲಿ, ನಾನು ನಿಮ್ಮ ಒಪ್ಪಂದಕ್ಕೆ ಸಮ್ಮತಿಸುತ್ತೇನೆ. ದಯವಿಟ್ಟು ಆ ಚಿನ್ನದ ಚೀಲಗಳನ್ನು ನನಗೆ ಕೊಡಿ. ಬಹಳ ಚೆನ್ನಾಗಿದೆ. ನಿನ್ನ ಬುದ್ಧಿವಂತಿಕೆ ನನಗೆ ಇಷ್ಟವಾಯಿತು. ಇವು ತೆಗೆದುಕೋ, 3 ಚಿನ್ನದ ಚೀಲಗಳು. ಇವುಗಳಲ್ಲಿ ಇಷ್ಟೊಂದು ಸಂಪತ್ತು ಇದೆ, ನೀನು 7 ಜನ್ಮಗಳವರೆಗೆ ಕುಳಿತು ತಿನ್ನಬಹುದು. ಹೋಗು, ಜೀವನದ ಪ್ರತಿಯೊಂದು ಕ್ಷಣವನ್ನೂ ಆನಂದಿಸು. ಐಶ್ವರ್ಯದಲ್ಲಿ ಬಾಳು, ದಾನ ಮಾಡು ಅಥವಾ ನಿನ್ನ ಇಚ್ಛೆಯಂತೆ ಬದುಕು. ಆದರೆ ನೆನಪಿಟ್ಟುಕೋ, ನಾನು ನಿಖರವಾಗಿ 1 ವರ್ಷ ನಂತರ ಇದೇ ಸ್ಥಳದಲ್ಲಿ, ಇದೇ ಸಮಯದಲ್ಲಿ ನಿನ್ನನ್ನು ಕರೆಕೊಳ್ಳಲು ಬರುತ್ತೇನೆ.
ನೀನು ಓಡಿ ಹೋಗಲು ಪ್ರಯತ್ನಿಸಿದರೆ ನನ್ನ ಕೋಪ ಸಂಪೂರ್ಣ ಗ್ರಾಮವನ್ನು ನಾಶ ಮಾಡುತ್ತದೆ. ಅಷ್ಟರಲ್ಲಿ ಮಾಯರಾಕ್ಷಸ ಮಾಯವಾದನು. ನಂತರ ಮಾಧವನು ಭಾರವಾದ ಮನಸ್ಸು ಮತ್ತು ಭಾರವಾದ ಚೀಲಗಳೊಂದಿಗೆ ಮನೆಗೆ ಹಿಂದಿರುಗಿದನು. ದಾರಿಯಲ್ಲಿ ಅವನು ಸಾಕಷ್ಟು ಮಿಠಾಯಿ, ಹಣ್ಣುಗಳು, ಮೀನು ಮತ್ತು ಹೊಸ ಬಟ್ಟೆಗಳನ್ನು ಖರೀದಿಸಿದನು. ಭಾಗ್ಯವಂತಿ, ಓ ಭಾಗ್ಯವಂತಿ, ನೋಡು, ನಾನು ನಿನಗಾಗಿ ಏನು ತಂದಿದ್ದೇನೆ. ಇನ್ನು ಮುಂದೆ ನಿನಗೆ ಹಸಿವಿನಿಂದ ಮಲಗಬೇಕಾಗಿಲ್ಲ, ಹರಿದ ಬಟ್ಟೆ ಧರಿಸಬೇಕಾಗಿಲ್ಲ. ನೋಡು, ನಿನಗಾಗಿ ರೇಷ್ಮೆ ಬಟ್ಟೆಗಳು, ರುಚಿಯಾದ ಆಹಾರ ಮತ್ತು ಚಿನ್ನದ ನಾಣ್ಯಗಳಿಂದ ತುಂಬಿದ ಚೀಲಗಳು ತಂದಿದ್ದೇನೆ. ಈಗ ನಾವು ಈ ಹಳೆಯ ಗುಡಿಸಲನ್ನು ಕೆಡವಿ ಒಂದು ದೊಡ್ಡ ಮನೆಯನ್ನು ಕಟ್ಟೋಣ. ಇಡೀ ಚಂದನಪುರದಲ್ಲಿ ನಮ್ಮಿಗಿಂತ ಶ್ರೀಮಂತರು ಯಾರೂ ಇರಲಾರರು. ಈಗ ನಗು ಮತ್ತು ನಿನ್ನ ಕೋಪವನ್ನು ಬಿಡು. ಅಯ್ಯೋ, ಇದು ಎಲ್ಲ ಏನು ಮಾಧವ? ಬೆಳಿಗ್ಗೆ ನಿಂಬಳಿ 1 ಕಾಸು ಇರಲಿಲ್ಲ. ಈಗ ಮಧ್ಯಾಹ್ನಕ್ಕೆ ಚಿನ್ನದ ಚೀಲಗಳನ್ನ ತಂದಿದ್ದೀರಿ. ನೀವೇನಾದ್ರೂ ಕಳ್ಳತನ ಮಾಡಿದ್ದೀರಾ ಅಥವಾ ಯಾರನ್ನಾದ್ರೂ ಕೊಂದಿದ್ದೀರಾ? ಇಷ್ಟು ಹಣ ನಿಮ್ಗೆ ಯಾರು ಕೊಟ್ರು? ಈ ಮಿಠಾಯಿ, ಈ ಬಟ್ಟೆಗಳು ನನ್ನ ತಲೆ ಸುತ್ತುತ್ತಿದೆ. ದಯವಿಟ್ಟು ಸತ್ಯ ಹೇಳಿ, ಈ ಹಣ ಎಲ್ಲಿಂದ ಬಂದಿದೆ? ಎಲ್ಲಿ ಈ ಸುಖಗಳಿಗೆ ಬದಲಾಗಿ ನಾವು ದೊಡ್ಡ ಬೆಲೆ ಕಟ್ಟಬೇಕಾಗುತ್ತದೋ ಎಂಬ ಭಯ ಇದೆ. ನಿಮ್ಮ ಕಣ್ಣುಗಳಲ್ಲಿ ನನಗೆ ಆ ಸಂತೋಷ ಕಾಣುತ್ತಿಲ್ಲ. ನೀವೇನನ್ನೋ ಮರೆಮಾಚುತ್ತಿದ್ದೀರಾ? ಭಾಗ್ಯವಂತಿ, ನೀನು ತುಂಬಾ ಪ್ರಶ್ನೆಗಳನ್ನ ಕೇಳುತ್ತೀಯ. ನಾನು ಯಾವುದೇ ಕಳ್ಳತನ ಮಾಡಿಲ್ಲ. ಕಾಡಿನಲ್ಲಿ ನನಗೆ ಒಂದು ದೊಡ್ಡ ಕೆಲಸ ಸಿಕ್ಕಿದೆ. ಅದಕ್ಕಾಗಿ ಮಾಲೀಕರು ಈ ಹಣವನ್ನ ಮುಂಗಡವಾಗಿ ನೀಡಿದ್ದಾರೆ. ಅವರು ಹೇಳಿದರು, ನಾನು 1 ವರ್ಷ ವಿಶ್ರಾಂತಿ ತೆಗೆದುಕೊಳ್ಳಬಹುದು, ನಂತರ ಅವರ ಕೆಲಸಕ್ಕೆ ಹೋಗಬೇಕು ಎಂದು. ಈಗ ನೀನು ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನೆಂದರೆ, ನಮ್ಮ ಒಳ್ಳೆಯ ದಿನಗಳು ಆರಂಭವಾಗಿವೆ. ಬರುವ 1 ವರ್ಷದಲ್ಲಿ ನಾವು ಎಂದಿಗೂ ಕನಸಲ್ಲೂ ಯೋಚಿಸದ ಜೀವನವನ್ನ ಬದುಕೋಣ. ಭವಿಷ್ಯದ ಚಿಂತೆಯನ್ನ ಈಗ ಏಕೆ ಮಾಡಬೇಕು? ಈಗ ಈ ಊಟವನ್ನ ಆನಂದಿಸು ಮತ್ತು ನಿನ್ನ ಸಂತೋಷವನ್ನ ಸಂತೋಷಪಡಿಸು. ಉಳಿದುದನ್ನೆಲ್ಲ ನನ್ನ ಮೇಲೆ ಬಿಡು. ಭಾಗ್ಯವಂತಿ ಸಂತೋಷವಾಗಿದ್ದಳು. ಆದರೆ ಅವಳ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಒಂದು ಅಜ್ಞಾತ ಭಯ ನೆಲೆಗೊಂಡಿತ್ತು. ಕಾಲ ತನ್ನ ವೇಗದಲ್ಲಿ ಸಾಗುತ್ತಿತ್ತು. ಮಾಧವ, ಇಂದು ವರ್ಷ ಪೂರ್ಣವಾಗುತ್ತಿದೆ. ನೀವು ಬೆಳಿಗ್ಗೆಯಿಂದ ಈ ಹಳೆಯ ಕೊಡಲಿಯನ್ನು ಏಕೆ ಇಷ್ಟು ಹುಚ್ಚನಂತೆ ತೊಳೆಯುತ್ತಿದ್ದೀರಿ? ನಮ್ಮ ಬಳಿ ಈಗ ಚಿನ್ನದ ಕೊರತೆ ಇಲ್ಲ. ಆದರೂ ನೀವು ಈ ಹಾಳಾದ ಕೊಡಲಿ ಮತ್ತು ಮರದ ಕುರ್ಚಿಯನ್ನು ನಿಮ್ಮ ಪ್ರಾಣಕ್ಕಿಂತ ಹೆಚ್ಚು ಕಾಪಾಡುತ್ತಿದ್ದೀರಿ. ನಿಜವಾಗಿ ಹೇಳಿ, ಆ ಮಾಲೀಕ ಯಾರು? ಅವನು ನಿಮಗೆ ಇಷ್ಟು ಹಣ ಕೊಟ್ಟನು ಮತ್ತು ಇಂದು ನಿಮಗೆ ಎಲ್ಲಿಗೆ ಕರೆದುಕೊಂಡು ಹೋಗಲು ಬರುತ್ತಿದ್ದಾನೆ? ನಿಮ್ಮ ಮೌನ ನನ್ನ ಮನಸ್ಸನ್ನು ತಿನ್ನುತ್ತಿದೆ. ನಾವು ಸದಾಕಾಲಕ್ಕೂ ಬೇರ್ಪಡಬೇಕಾಗಿದೆಯಾ? ಹಾಗಾದ್ರೆ ನನಗೆ ಈ ಸಂಪತ್ತು ಬೇಡ. ನನಗೆ ನನ್ನ ಗಂಡನ ಜೊತೆಯೇ ಬೇಕು. ನೀವು ನಿಮ್ಮ ಕಷ್ಟವನ್ನು ನನ್ನ ಜೊತೆ ಹಂಚಿಕೊಳ್ಳಲು ನನಗೆ ನಂಬಿಕೆ ಇಡಲಿಲ್ಲವೇ? ಭಾಗ್ಯವಂತಿ, ನೀನು ಅನಗತ್ಯವಾಗಿ ಭಯಪಡುತ್ತಿದ್ದೀಯ. ನಾನು ಮೊದಲು ಹೇಳಿದ್ದೇನೆ, ಸಮಯ ಬಂದಾಗ ಎಲ್ಲವೂ ಗೊತ್ತಾಗುತ್ತದೆ. ಇಂದು ಆ ಸಮಯ ಬಂದಿದೆ. ನಾವು ಕಳೆದ 1 ವರ್ಷದಿಂದ ಬಳಸುತ್ತಿರುವ ಹಣ ಸಾಮಾನ್ಯ ಹಣವಲ್ಲ. ಅದಕ್ಕಾಗಿ ನಾನು ನನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದೇನೆ. ಆದರೆ ಭಯಪಡಬೇಡ. ನಾನು ಆ ಮಹಾತ್ಮರಿಂದ ಪಡೆದ 3 ವರಗಳು ಇಂದು ನಮ್ಮನ್ನು ರಕ್ಷಿಸುತ್ತವೆ. ನೀನು ಒಂದು ಕೆಲಸ ಮಾಡು. ಅತಿಥಿ ಇಲ್ಲಿ ಬಂದಾಗ ನೀನು ಮನೆಯೊಳಗೇ ಇರು. ಏನೇ ಆದರೂ ಹೊರಗೆ ಬರಬೇಡ. ಇಂದು ನಾನು ತೋರಿಸುತ್ತೇನೆ, ಒಬ್ಬ ಸಾಮಾನ್ಯ ಮನುಷ್ಯನ ಬುದ್ಧಿ ದೊಡ್ಡದಾದ ಮಾಯಾವಿಯನ್ನು ಹೇಗೆ ಸೋಲಿಸುತ್ತದೆ ಎಂದು. ನನ್ನ ಮೇಲೆ ನಂಬಿಕೆ ಇಡು. ಅಷ್ಟ್ರಲ್ಲಿ ಆ ವೃದ್ಧನು ತನ್ನ ನಿಜ ರೂಪದಲ್ಲಿ ಕಾಣಿಸಿಕೊಂಡನು. ಒಂದು ಭೀಕರ ರಾಕ್ಷಸ. ಅವನಿಗೆ ಉದ್ದವಾದ ಕೊಂಬುಗಳು ಮತ್ತು ಕಣ್ಣುಗಳಿಂದ ಬೆಂಕಿ ಚಿಮ್ಮುತ್ತಿತ್ತು. ಹಹಾ, ಮರಕಡಿಯ ಸಮಯ ಮುಗಿದಿದೆ. ನೋಡು, ನಾನು ನನ್ನ ವಾಗ್ದಾನವನ್ನು ನೆರವೇರಿಸಲು ಬಂದಿದ್ದೇನೆ. 1 ವರ್ಷ ನನ್ನ ಹಣದಲ್ಲಿ ನೀನು ಸುಖವಾಗಿ ಬದುಕಿದೆ. ಈಗ ಪಾವತಿ ಸಮಯ. ನಿನ್ನ ಕೊಡಲಿಯನ್ನು ತೆಗೆದುಕೊಂಡು ನನ್ನ ಹಿಂದೆ ನರಕಲೋಕಕ್ಕೆ ಬಾ. ಅಲ್ಲಿ ನೀನು ಸದಾಕಾಲ ನನ್ನ ಸೇವಕನಾಗಿರಬೇಕು. ತಡ ಮಾಡಬೇಡ. ನನ್ನ ಹಸಿವು ಹೆಚ್ಚುತ್ತಿದೆ. ಮನುಷ್ಯರನ್ನು ಕಾಡಿಸುವುದು ನನಗೆ ತುಂಬಾ ಇಷ್ಟ. ಪ್ರಣಾಮ ಮಾಲೀಕ, ನೀವು ಬಂದಿದ್ದೀರಾ? ನಾನು ನಿಮ್ಮನ್ನು ಕಾಯ್ತಿದ್ದೆ. ನಾನು ನನ್ನ ವಾಗ್ದಾನವನ್ನು ತಪ್ಪಿಸುವುದಿಲ್ಲ. ನಾನು ನಿಮ್ಮ ಜೊತೆ ಬರಲು ಸಿದ್ಧನಿದ್ದೇನೆ. ಆದರೆ ಹೋಗುವ ಮೊದಲು ಒಂದು ಸಣ್ಣ ವಿನಂತಿ ಇದೆ.
ನನ್ನ ಮಕ್ಕಳಿಗಾಗಿ ನಾನು ಈ ಮರದ ಕಟ್ಟಿಗಳನ್ನು ಸಂಗ್ರಹಿಸಿದ್ದೇನೆ. ಇನ್ನು ಕೆಲವು ಮಾತ್ರ ಕತ್ತರಿಸಬೇಕಾಗಿದೆ. ನೀವು ನಿಮ್ಮ ಶಕ್ತಿಯಿಂದ ಈ ಕೆಲವು ಕಟ್ಟಿಗಳನ್ನು ಕತ್ತರಿಸಿಕೊಟ್ರೆ ನಾನು ಶಾಂತವಾಗಿ ನಿಮ್ಮ ಜೊತೆ ಬರ್ತೇನೆ. ನಿಮ್ಗೆ ಇದು ಕ್ಷಣದಲ್ಲೇ ಆಗುವ ಕೆಲಸ. ನೀವು ಮನುಷ್ಯರು ಎಷ್ಟು ಭಾವನಾತ್ಮಕರೋ. ಸರಿ, ಇಲ್ಲಿ ಕೊಡು ಈ ಕೊಡಲಿ. ನಾನು ಹೇಗೆ ಒಂದೇ ಹೊಡೆತದಲ್ಲಿ ಕತ್ತರಿಸುತ್ತೇನೆ ನೋಡೋಣ. ಕೊಡಲಿಯನ್ನು ಹಿಡಿದು ಕತ್ತರಿಸಲು ಶುರು ಮಾಡುತ್ತಾನೆ. ಅಯ್ಯೋ, ಇದು ಏನಾಗುತ್ತಿದ್ದೆ? ಈ ಕೊಡಲಿ ನನ್ನ ಕೈಗೆ ಅಂಟಿಕೊಂಡಿದ್ದೆ. ನಾನು ಬಿಡಲು ಪ್ರಯತ್ನಿಸುತ್ತಿದ್ದೇನೆ, ಆದರೆ ಇದು ಬಿಡುತ್ತಿಲ್ಲ. ನನ್ನ ಕೈಗಳು ನಿಲ್ಲುತ್ತಿಲ್ಲ. ಮರಕಡಿಯ, ಇದು ಯಾವ ಮಾಯೆ? ನನ್ನನ್ನು ನಿಲ್ಲಿಸು. ಏನು ಮಾಲೀಕ, ಇಷ್ಟು ಬೇಗ ದಣಿದಿರಾ? ನೀವು ಇದನ್ನು ಮಕ್ಕಳ ಆಟ ಅಂತ ಹೇಳಿದ್ರಲ್ಲ. ಇನ್ನು ಬಹಳ ಕಟ್ಟಿಗಳು ಉಳಿದಿವೆ, ಕತ್ತರಿಸಿ. ನೀವು ಮರೆತಿರಬಹುದು, ಈ ಕೊಡಲಿಯನ್ನು ಯಾರು ಹಿಡಿದರೂ ನನ್ನ ಅನುಮತಿಯಿಲ್ಲದೆ ಬಿಡಲಾಗುವುದಿಲ್ಲ ಮತ್ತು ನಾನು ಹೇಳುವವರೆಗೆ ನಿಲ್ಲಲು ಸಾಧ್ಯವಿಲ್ಲ. ಈಗ ರಾತ್ರಿ ಪೂರ್ತಿ ಕೆಲಸ ಮಾಡಿರಿ. ನಾನು ಹೋಗಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ನೀವು ಸಂಪೂರ್ಣ ದಣಿದು ಹೋದಾಗ ನನ್ನನ್ನು ಕರೆದುಕೊಳ್ಳಿ. ರಾಕ್ಷಸನು ತೀವ್ರವಾಗಿ ಬಳಲುತ್ತಾ, ಮಾಧವ, ನನ್ನನ್ನು ಉಳಿಸು. ನಾನು ಸೋತಿದ್ದೇನೆ. ನಿನ್ನ ಬುದ್ಧಿಯ ಮುಂದೆ ನನ್ನ ಮಾಯೆ ವಿಫಲವಾಗಿದೆ. ನನ್ನ ಕೈಗಳು ಮುರಿಯಲಿವೆ, ಉಸಿರು ಸಿಗುತ್ತಿಲ್ಲ. ದಯವಿಟ್ಟು ಈ ಕೊಡಲಿಯಿಂದ ನನ್ನನ್ನು ಬಿಡಿಸು. ನಾನು ಶಪಥ ಮಾಡುತ್ತೇನೆ, ನಿನ್ನನ್ನು ಈಗ ತೆಗೆದುಕೊಂಡು ಹೋಗುವುದಿಲ್ಲ. ನಾನು ನಿನಗೆ 1 ವರ್ಷದ ಅವಕಾಶ ಕೊಡುತ್ತೇನೆ. ಜೊತೆಗೆ ಇನ್ನೂ 3 ಚಿನ್ನದ ಚೀಲಗಳನ್ನು ಕೊಡುತ್ತೇನೆ. ದಯವಿಟ್ಟು ನನ್ನನ್ನು ಬಿಡಿಸು. ಈಗ ಸರಿಯಾದ ಮಾತು ಮಾತಾಡ್ತಿದ್ದೀರಿ. 1 ವರ್ಷ ಮತ್ತು 3 ಚೀಲಗಳ? ಇಲ್ಲ ಮಾಲೀಕ, ಅದು ಸಾಕಾಗುವುದಿಲ್ಲ. ನನ್ನ ಶ್ರಮಕ್ಕೆ ಅದು ತುಂಬಾ ಕಡಿಮೆ. ನೀವು ನಿಜವಾಗಿಯೂ ಸ್ವತಂತ್ರರಾಗಬೇಕೆಂದರೆ ನೀವು ನನಗೆ 5 ಚೀಲ ಚಿನ್ನದ ನಾಣ್ಯಗಳನ್ನು ಕೊಡಬೇಕು. ಜೊತೆಗೆ ಮುಂದಿನ 2 ವರ್ಷಗಳವರೆಗೆ ಈ ಕಡೆಗೆ ನೋಡಲೂ ಬರಬಾರದು ಎಂದು ವಾಗ್ದಾನ ಮಾಡಬೇಕು. ನಿಮಗೆ ಒಪ್ಪಿದರೆ ನಾನು ಕೊಡಲಿಗೆ ನಿಲ್ಲಲು ಆದೇಶ ಕೊಡುತ್ತೇನೆ. ಒಪ್ಪಿದೆ, ಎಲ್ಲವೂ ಒಪ್ಪಿದೆ. 5 ಏನು, ನೀನು 7 ಚೀಲಗಳನ್ನೇ ತೆಗೆದುಕೋ. ಆದರೆ ಈ ಮಾಯಾಬಲೆಯಿಂದ ನನ್ನನ್ನು ಬಿಡಿಸು. ನಾನು ಮುಂದಿನ 2 ವರ್ಷಗಳವರೆಗೆ ಈ ಗ್ರಾಮದ ಗಡಿಗೂ ಕಾಲಿಟ್ಟುಕೊಳ್ಳುವುದಿಲ್ಲ. ಇವು ತೆಗೆದುಕೋ, ನಿನ್ನ ಚಿನ್ನದ ಚೀಲಗಳು. ನಾನು ನನ್ನ ಮಾಯೆಯಿಂದ ಅವನ್ನು ನಿನ್ನ ಅಂಗಣದಲ್ಲಿ ಪ್ರತ್ಯಕ್ಷಗೊಳಿಸಿದ್ದೇನೆ. ಈಗ ದಯವಿಟ್ಟು ಕುಲ್ಹಾಡಿಗೆ ನಿಲ್ಲಲು ಹೇಳು. ನನ್ನ ಶಕ್ತಿ ಕ್ಷೀಣವಾಗುತ್ತಿದೆ. ಮಾಧವನು ಕೊಡಲಿಗೆ ನಿಲ್ಲಲು ಆದೇಶ ಕೊಟ್ಟನು. ತಕ್ಷಣವೇ ಕೊಡಲಿ ರಾಕ್ಷಸದ ಕೈಯಿಂದ ಬಿದ್ದುಹೋಯಿತು. ರಾಕ್ಷಸನು ಹಿಂದೆ ನೋಡದೆ ಓಡಿಹೋಗಿಬಿಟ್ಟನು. ಕಾಲ ತನ್ನ ವೇಗದಲ್ಲಿ ಸಾಗುತ್ತಾ ನೋಡುತ್ತಲೇ 2 ವರ್ಷಗಳು ಕಳೆಯಿತು. ಮಾಧವ, ಇಂದು 2 ವರ್ಷಗಳು ಪೂರ್ಣವಾಗ್ತಿವೆ. ಹಿಂದಿನ ಬಾರಿ ನೀವು ಆ ರಾಕ್ಷಸನನ್ನು ನಿಮ್ಮ ಜಾದು ಕೊಡಲಿಯಿಂದ ಸೋಲಿಸಿದ್ದೀರಿ. ಆದರೆ ಈ ಬಾರಿ ಅವನು ಇನ್ನೂ ಹೆಚ್ಚು ಸಿದ್ಧತೆಯೊಂದಿಗೆ ಬರುತ್ತಾನೆ ಅನ್ನೋ ಭಯ ನನಗಿದೆ. ನಾವು ಈ ಊರನ್ನು ಬಿಟ್ಟು ಬೇರೆಡೆಗೆ ಹೋಗೋದು ಒಳ್ಳೇದೇನೋ? ಈ ಐಶ್ವರ್ಯ, ಈ ಅರಮನೆ ಎಲ್ಲವೂ ಅಸಹಾಯಕ ನೀವು ಸುರಕ್ಷಿತವಾಗಿಲ್ಲದಿದ್ರೆ. ನನಗೆ ರಾತ್ರಿ ನಿದ್ರೆ ಬರ್ತಿಲ್ಲ. ಎಲ್ಲೇ ನೋಡಿದ್ರೂ ಅವನ ಭಯಾನಕ ಮುಖವೇ ಕಾಣಿಸ್ತಿದೆ. ಭಾಗ್ಯವಂತಿ, ನೀನು ಅನಗತ್ಯವಾಗಿ ಭಯಪಡ್ತಿದ್ದೀಯ. ಭಯವೇ ಶತ್ರುವಿನ ದೊಡ್ಡ ಶಕ್ತಿ. ನಾನು ಅವನಿಗೆ ಆ ಶಕ್ತಿ ನೀಡಲು ಬಯಸುವುದಿಲ್ಲ. ನಾನು ಮಹಾತ್ಮರಿಂದ ಪಡೆದ ವರಗಳು ಆಟಿಕೆಗಳಲ್ಲ, ಅವು ಆತ್ಮರಕ್ಷಣೆಗೆ ಇರುವ ಅಚ್ಚುಕಟ್ಟಾದ ಆಯುಧಗಳು. ಇಂದು ಸಂಜೆ ನಮಗೆ ಮತ್ತೊಂದು ಪರೀಕ್ಷೆ. ನಾನು ಸಂಪೂರ್ಣ ಸಿದ್ಧನಿದ್ದೇನೆ. ಅಷ್ಟರಲ್ಲಿ ರಾಕ್ಷಸದ ಧ್ವನಿ ಕೇಳಿಸಿತು. ರಾಕ್ಷಸ, ಓ ಮರಕಡಿಯ, ಹೊರಗೆ ಬಾ. ಇಂದು 2 ವರ್ಷಗಳು ಪೂರ್ಣವಾಗಿವೆ. ನಿನ್ನ ಮರಣ ಬಾಗಿಲಿನಲ್ಲಿದೆ. ಹಿಂದಿನ ಬಾರಿ ನೀನು ನಿನ್ನ ಕೊಡಲಿಯಿಂದ ನನ್ನನ್ನು ಮೋಸಗೊಳಿಸಿದ್ದೆ. ಆದರೆ ಈ ಬಾರಿ ನಾನು ನಿನ್ನ ಯಾವುದನ್ನೂ ಮುಟ್ಟುವುದಿಲ್ಲ. ನಿನ್ನ ಮಾತುಗಳಿಗೆ ಒಳಗಾಗುವುದಿಲ್ಲ. ಅಯ್ಯೋ ಮಾಲೀಕ, ನೀವು ಬಂದಿದ್ದೀರಾ? ನಾನ್ ನಿಮ್ಮನ್ನು ಕಾಯ್ತಿದ್ದೆ. ನೀವು ಹೊರಗೆ ನಿಂತಿದ್ದೀರಲ್ಲ. ನೀವು ನಿಮ್ಮ ಹಳೆಯ ಸೇವಕನಿಂದ ಭಯಪಟ್ಟಿದ್ದೀರಾ?
ನಾನ್ ನಿಮ್ ಜೊತೆ ಬರಲು ಸಿದ್ಧನಿದ್ದೇನೆ. ಹಿಂದಿನ ಬಾರಿ ನಡೆದದ್ದಕ್ಕೆ ಕ್ಷಮಿಸಿ, ಅದು ಕೇವಲ ಒಂದು ತಮಾಷೆ. ಒಳಗ್ ಬನ್ನಿ, ನೀವು ದೂರದಿಂದ ಬಂದಿದ್ದೀರಿ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ನೋನಿರಿ, ನಿಮ್ಮಿಗಾಗಿ ನಾನು ಅತ್ಯಂತ ಆರಾಮದಾಯಕ ಕುರ್ಚಿಯನ್ನಿಟ್ಟಿದ್ದೇನೆ. ಕೇವಲ 5 ನಿಮಿಷ ಕೂತ್ಕೊಳ್ಳಿ. ನಾನು ನನ್ನ ಹೆಂಡತಿಗೆ ವಿದಾಯ ಹೇಳಿ ತಕ್ಷಣ ಬರ್ತೇನೆ. ರಾಕ್ಷಸನು ಸ್ವಲ್ಪ ಯೋಚನೆ ಮಾಡಿದ. ಎಲ್ಲೆಡೆ ನೋಡಿದಾಗ ಯಾವುದೇ ಕೊಡಲಿ ಅಥವಾ ಆಯುಧ ಕಾಣಿಸಲಿಲ್ಲ. ಕೇವಲ ಒಂದು ಸಾಮಾನ್ಯ ಮರದ ಕುರ್ಚಿ ಮಾತ್ರ ಇತ್ತು. ಅವನಿಗೆ ಮಾಧವ ಶರಣಾಗಿದ್ದಾನೆ ಎಂದು ಅನಿಸಿತು. ಸರಿ, ಈಗ ನಿನಗೆ ನಿನ್ನ ಸ್ಥಿತಿ ಅರ್ಥವಾಗಿದೆ. ಒಳ್ಳೆಯದು, ನೀನು ಶರಣಾಗಿದ್ದೀಯ. ನಾನು ಬಹಳ ಕೋಪದಲ್ಲಿದ್ದೆ. ಸರಿ, 5 ನಿಮಿಷ ಇಲ್ಲಿ ಕುಳಿತುಕೊಳ್ಳುತ್ತೇನೆ. ಆದರೆ ಜಾಗೃತೆ, ನೀನು ಏನಾದರೂ ಕುತಂತ್ರ ಮಾಡಿದರೆ ನಿನ್ನ ಅಂತ್ಯ ಭಯಾನಕವಾಗುತ್ತದೆ. ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾನೆ. ಅಯ್ಯೋ, ಈ ಕುರ್ಚಿ ತುಂಬಾ ಆರಾಮದಾಯಕವಾಗಿದೆ. ಮಾಲೀಕ, ನಿಮ್ಗೆ ಕುರ್ಚಿ ಇಷ್ಟವಾಯ್ತೆ? ನನ್ಗೆ ತುಂಬಾ ಸಂತೋಷವಾಗಿದೆ. ಆದ್ರೆ ನಿಮ್ಗೆ ಗೊತ್ತೇ, ಈ ಕುರ್ಚಿ ಕುಳಿತುಕೊಳ್ಳಲು ಎಷ್ಟು ಆರಾಮದಾಯಕವೋ ಎದ್ದು ನಿಲ್ಲಲು ಅಷ್ಟೇ ಕಷ್ಟಕರವಾಗಿದೆ. ಒಮ್ಮೆ ಎದ್ದು ನೋಡಿರಿ. ಏನಿದು? ನಾನು ಎದ್ದುಕೊಳ್ಳಲು ಆಗುತ್ತಿಲ್ಲ. ನನ್ನ ದೇಹ ಕುರ್ಚಿಗೆ ಅಂಟಿಕೊಂಡಿದೆ. ನಾನ್ ಹೇಳಲೇ ಇಲ್ಲ, ಈ ಕುರ್ಚಿಯಲ್ಲಿ ಯಾರಾದ್ರೂ ಕೂತ್ರೆ ನನ್ನ ಅನುಮತಿ ಇಲ್ಲದೆ ಅವರು ಅಲ್ಲಿಂದ ಏಳಲು ಸಾಧ್ಯ ಇಲ್ಲ. ರಾಕ್ಷಸನು ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿ ಎದ್ದುಕೊಳ್ಳಲು ಪ್ರಯತ್ನಿಸಿದನು. ಅವನು ಕಿರುಚಿದನು, ತನ್ನ ಮಾಯಾಶಕ್ತಿಯನ್ನು ಬಳಕೆ ಮಾಡಿದನು. ಆದರೆ ಏನೂ ಪ್ರಯೋಜನವಾಗಲಿಲ್ಲ. ಅವನು ಕುರ್ಚಿಯೊಂದಿಗೆ ಒಂದಾಗಿದ್ದಂತೆ ಕಂಡುಬಂತು. ಅವನು ಎಷ್ಟು ಹೆಚ್ಚು ಪ್ರಯತ್ನಿಸಿದರೂ ಕುರ್ಚಿ ಅವನನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದುಕೊಂಡಿತು. ಕೊನೆಗೆ ಸೋತು, ಮಾಧವ, ಮತ್ತೆ ನನ್ನ ಮೇಲೆ ಏನು ಮಾಡಿದ್ದೀಯಾ? ನನ್ನನ್ನು ಬಿಡು. ನಾನು ಈ ಕುರ್ಚಿಗೆ ಅಂಟುಕೊಂಡಿದ್ದೇನೆ. ನನ್ನ ಎಲುಬುಗಳು ಮುರಿಯುತ್ತಿರೆ. ನನಗೆ ತುಂಬಾ ನೋವಾಗುತ್ತಿದೆ. ದಯವಿಟ್ಟು ನನ್ನನ್ನು ಬಿಡಿಸು. ನಾನು ವಾಗ್ದಾನ ಮಾಡುತ್ತೇನೆ, ನಿನ್ನನ್ನು ನನ್ನ ಲೋಕಕ್ಕೆ ಎಂದಿಗೂ ಕರೆದುಕೊಂಡು ಹೋಗುವುದಿಲ್ಲ. ನಾನು ಮತ್ತೆ ಇಲ್ಲಿ ಬರುವುದಿಲ್ಲ. ದಯವಿಟ್ಟು ದಯ ತೋರಿಸು. ದಯನ? ನೀವು ರಾಕ್ಷಸನಾಗಿ ದಯೆಯ ಬಗ್ಗೆ ಮಾತನಾಡುತ್ತಿದ್ದೀರಾ? ನೀವು ನನ್ನನ್ನು ನಾಶ ಮಾಡಲು ಬಂದಿದ್ದೀರಿ. ನೋಡಿ ಮಾಲೀಕ, ನಾನು ಕೆಟ್ಟ ಮನುಷ್ಯನಲ್ಲ, ಆದರೆ ನಾನು ನನ್ನನ್ನು ರಕ್ಷಿಸಿಕೊಳ್ಳುವುದು ಹೇಗೆ ಎಂಬುದು ನನಗೆ ಗೊತ್ತಿದೆ. ನೀವು ಮುಕ್ತರಾಗಬೇಕೆಂದರೆ ಹಿಂದಿನ ಬಾರಿ ನೀಡಿದ ದರದ ದ್ವಿಗುಣವನ್ನು ಕೊಡಬೇಕು. ನನಗೆ 10 ಚೀಲ ಚಿನ್ನದ ನಾಣ್ಯಗಳು ಬೇಕು. ಜೊತೆಗೆ ಈ ಬಾರಿ ನೀವು ಮುಂದಿನ 5 ವರ್ಷಗಳವರೆಗೆ ಈ ಪ್ರದೇಶದ ಕಡೆ ನೋಡಲೂ ಬಾರದು ಎಂದು ವಾಗ್ದಾನ ಮಾಡಬೇಕು. ಈ ಒಪ್ಪಂದ ನಿಮಗೆ ಒಪ್ಪಿದ್ದರೆ ಹೇಳಿ. ಒಪ್ಪಿದೆ, ಎಲ್ಲವೂ ಒಪ್ಪಿದೆ. 10 ಏನು, ನಾನು ನಿನಗೆ 20 ಚೀಲಗಳನ್ನೇ ಕೊಡ್ತೇನೆ. ದಯವಿಟ್ಟು ನನ್ನನ್ನು ಇಲ್ಲಿನಿಂದ ಬಿಡಿಸು. ನಾನು ಶಪಥ ಮಾಡುತ್ತೇನೆ, ಮುಂದಿನ 5 ವರ್ಷಗಳವರೆಗೆ ನಿನ್ನ ಗ್ರಾಮದ ನೆರಳಿಗೂ ಹತ್ತುವುದಿಲ್ಲ. ನಿನ್ನ ಬುದ್ಧಿಯ ಮುಂದೆ ನಾನು ತಲೆಬಾಗಿದ್ದೇನೆ. ಇದು ನಿನ್ನ ಧನ. ಈಗ ದಯವಿಟ್ಟು ಈ ಜಾದೂ ಕುರ್ಚಿಗೆ ಆದೇಶ ನೀಡಿ ನನ್ನನ್ನು ಬಿಡಿಸು. ನಾನು ಇಲ್ಲಿ ಒಂದು ಕ್ಷಣವೂ ಉಳಿಯಲು ಇಷ್ಟಪಡುವುದಿಲ್ಲ. ದಯವಿಟ್ಟು ನನ್ನನ್ನು ಹೋಗಲು ಬಿಡು ಮಾಧವ. ನಾನು ಮತ್ತೆ ನಿನ್ನನ್ನು ಸವಾಲು ಮಾಡುವ ತಪ್ಪು ಮಾಡುವುದಿಲ್ಲ. ಬಿಡೋ. ಮಾಧವನು ಬಿಡು ಎಂದು ಹೇಳುತ್ತಿದ್ದಂತೆಯೇ ರಾಕ್ಷಸನು ಸ್ಪ್ರಿಂಗನಂತೆ ಕುರ್ಚಿಯಿಂದ ಎದ್ದು ಹಿಂದೆ ನೋಡದೆ ಓಡಿಹೋಗಿಬಿಟ್ಟನು. ಅದರ ನಂತರ ಆ ರಾಕ್ಷಸನು ಎಂದಿಗೂ ಹಿಂದಿರುಗಲಿಲ್ಲ. ಮಾಧವನು ಆ ಸಂಪತ್ತಿನಿಂದ ಗ್ರಾಮದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಬೆಳೆದನು. ಈ ರೀತಿ ಮಾಧವ ಮತ್ತು ಭಾಗ್ಯವಂತಿ ತಮ್ಮ ಸರಳತೆ ಮತ್ತು ಬುದ್ಧಿವಂತಿಕೆಯಿಂದ ಒಂದು ಮಹಾಬಲಶಾಲಿ ರಾಕ್ಷಸನನ್ನು ಸೋಲಿಸಿದರು. ಚಂದನಪುರದಲ್ಲಿ ಮತ್ತೆ ಸಂತೋಷಗಳು ತುಂಬಿದವು ಮತ್ತು ಮಾಧವನ ಕಥೆ ಯುಗಯುಗಾಂತರಗಳವರೆಗೆ ಹೇಳಲ್ಪಡತೊಡಗಿತು. ಒಬ್ಬ ಸಾಮಾನ್ಯ ಮರಕಡಿಯನು ತನ್ನ ಬುದ್ಧಿಯ ಶಕ್ತಿಯಿಂದ ತನ್ನ ಭಾಗ್ಯವನ್ನು ಹೇಗೆ ಬದಲಿಸಿಕೊಂಡನು ಎಂಬುದಾಗಿ. ನಿಮಗೆ ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಬೆಂಬಲವೇ ನಮಗೆ ಇನ್ನಷ್ಟು ರೋಚಕ ಮತ್ತು ಪ್ರೇರಣಾದಾಯಕ ಕಥೆಗಳನ್ನು ತರಲು ಶಕ್ತಿ ನೀಡುತ್ತದೆ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಉತ್ತೇಜಿಸಿ. ಧನ್ಯವಾದಗಳು.